ಮೈಸೂರಲ್ಲಿರೋದು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ. ಅಲ್ಲಿಗೆ ಬಂದಿದ್ದೀನಿ. ರಮ್ಯಾ ಜಗತ್ತು ಮೈಸೂರು ಅವರು ಯೂಟ್ಯೂಬ್ ಚಾನಲ್ ಅವರು ಮೀಟಪ್ಗೆ ಕರೆದಿದ್ದಾರೆ. 11 ಗಂಟೆ ಅಂದರು. 11:15 ಆಗೋಯ್ತು. ಓಡಿ ಬರ್ತಾಯಿದ್ದೀನಿ, ಟೈಮ್ ಆಗೋಯ್ತು ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಪ್ರತಿಷ್ಠಾನ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸರ್. ಆಡಿಟೋರಿಯಂಗೆ ದಾರಿ ಬಾಡಿಗೆಗೆ ದೊರೆಯುತ್ತದೆ ಅಂತೆ. ಅಲ್ಲಿ ಬಾಡಿಗೆಗೆ ದೊರೆಯುತ್ತದೆ ಅಂತ ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟದ ದರ್ಶನ ಮಾಡಿಕೊಂಡು ಇಲ್ಲಿಗೆ ಓಡಿ ಬಂದೆ. ಬರೀ ಒಂದು ಹಣ್ಣು ತಿಂದೆ ಅಷ್ಟೇ. 40 ರೂಪಾಯಿಗೆ ಒಂದು 5-6 ಪೀಸು ಪೈನಾಪಲ್ ಕೊಟ್ಟಿದ್ದರು, 5-6 ಪೀಸು ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದರು. ಬಿಸಿಲಂದರೆ ಬಿಸಿಲು. ಓಡಿ ಬಂದೆ. ತಿರ್ಗಾ ಇವಾಗ ಇದು ಮುಗಿಸ್ಕೊಂಡು ತಕ್ಷಣ ಹೊರಟ್ಬಿಡ್ಬೇಕು. ನಾನು ಗಣೇಶ ಕೂರಿಸಿದ್ದೀವಲ್ಲಿ, ಇವತ್ತು ವಿಸರ್ಜನೆ ಇದೆ. ಅದಕ್ಕೋಸ್ಕರ ನೋಡಿ, ಗಿಡಗಳನ್ನು ಮುಟ್ಟಬೇಡಿ ಸ್ಟಾರ್ಟ್ ಆಗೋಗಿದೆ. ನೋಡಿ ತುಂಬ ಜನ ಬಂದಿದ್ದಾರೆ. ಮೋಸ್ಟ್ಲಿ ವಿಷ್ಣುವರ್ಧನ್ ಸರ್ ಅವ್ರದ್ದು. ಡಾಕ್ಟರ್ ವಿಷ್ಣುವರ್ಧನ ದಯವಿಟ್ಟು ಮುಟ್ಟಬೇಡಿ ಅಂತ ಹಾಕಿದ್ದಾರೆ. ಆ ಮುಟ್ಟೋ ಯೋಗ್ಯತೆಯೂ ನಮಗಿಲ್ಲ. ಮುಟ್ಟಕ್ಕೆ ಯೋಗ್ಯತೆಯೂ ಇಲ್ಲ ನಮಗೆ. ತುಂಬ ಜನ ಬಂದಿದ್ದಾರೆ. ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ. ವೀರನಾರಿಯ ಚರಿತೆಯನ್ನು ಹಾಡ್ತಾ ಇದ್ದಾರೆ. ಈಗ ನಟರಾಜ್ ಸರ್ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಮತ್ತು ಪಿ ವಿ ಶ್ರೀನಿವಾಸ್ ಅವರಿಗೆ ಶುಭಾಶಯಗಳನ್ನು ಕೋರುವ ಮೂಲಕ ಸ್ವಾಗತಿಸಿ ಹಾಡಿಗೆ. ನೋಡಿ ಎಷ್ಟು ಜನ. ಮೇಡಮ್ ಅವ್ರನ್ನ ನೋಡಿದೆ ನನಗೆ ನಿಜ ಹೇಳ್ತೀನಿ, ನಮ್ಮ ಅಣ್ಣ ಅಪ್ಪಟ ಅಭಿಮಾನಿ ನಿಮ್ದು. ನಿಜ ನಿಜ ಹೇಳ್ತೀನಮ್ಮ. ಈಗಲೂ ಅವ್ನಿಗಂದೆ ಎಲ್ಲಿದ್ಯಾ ಅಂದ. ನಾನು ಅಂದೆ ಹಿಂಗೆ ನಿಮ್ಮ ರಮ್ಮಿನ ನೋಡಕ್ಕೆ ಹೋಗ್ತಾ ಇದ್ದೀನಿ ಕಣೋ ಅಂತಂದೆ. ಒಂದೇನಾದರೂ ನೀವು ಹೇಳಿದ ತಕ್ಷಣ ನನಗೆ ಫೋನ್ ಮಾಡ್ತಾನೆ. ಸರ್ ಮಕ್ಕಳು ಕೂರ್ಸಾದ್ರೆ ಕೂರ್ಸಿದ್ದಾರಲ್ಲ ಪಾಪ ಎತ್ಕೊಂಡಿದ್ದೀರಲ್ಲ ಏನಾಗಲ್ಲ. ಫೋನ್ ಮಾಡ್ತಾನೆ, ನಿಮ್ಮ ರಮ್ಯ ಹಿಂಗೆ ಹೇಳಿ, ನಾನು ರಮ್ಯ ನಿಮ್ಮ ರಮ್ಯ ಹಿಂಗೆ ಹೇಳಿದ್ರಮ್ಮ, ನಿಮ್ಮ ರಮ್ಯ ಹಿಂಗೆ ಹೇಳಿದ್ರಮ್ಮ ಅಂತ ಹೇಳ್ತಾನೆ. ನಿಜವಾಗ್ಲೂ ನಾನು ಯೂಟ್ಯೂಬ್ ಮಾಡೋಕ್ಕೆ 80% ನೀವೇ. ನನಗೆ ಇಂಗ್ಲೀಷ್ ಬರಲ್ಲ, ಈಗ ನೀವೇ. ನಾವು ಕನ್ನಡ ಅಭಿಮಾನಿ, ಕನ್ನಡ ಮೀಡಿಯಂ ಮೇಡಮ್. ಎಲ್ಲರೂ ಕನ್ನಡ ಹೆಮ್ಮೆಯಿಂದ ಹೇಳ್ಕೋಬೇಕು ಮೇಡಮ್. ಕನ್ನಡದ ಶ್ರೀಮಂತ ಭಾಷೆ, ನಾವೆಲ್ಲ ಶ್ರೀಮಂತರು. ಕನ್ನಡ ಬರ್ತಿರೋರೆ ಶ್ರೀಮಂತರು. ಅಲ್ಲ, ನಾನು ನಿಜವಾಗ್ಲೂ ಶ್ರೀಮಂತಪ್ಪ. ಏನೋ ಒಂದು ಕಳ್ಕೊಂಡಿದ್ದೆ, ಪಡ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬಿಗೆ ಬಂದೆ. ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಅಮ್ಮ ಅಂತ ಒಂದು 37,000 ಜನ ಸಿಕ್ಕಿದ್ದಾರೆ. ನಿಮ್ಗೆ ನೆನಪಿದೆ 2 ವಾರದಿಂದ ಒಂದು ಕಮೆಂಟ್ ಮಾಡಿದ್ದೆ. ಅವತ್ತು ಆ್ಯಕ್ಚುಲಿ ಅದೇ ಹೇಳಿದೆ ಮೇಡಮ್ ಜೊತೆ ಅಲ್ಪ ಕೂತಿದ್ದೆ ನಾನು. ಮಗನಿಂದೇನೋ ಬೇಜಾರಾಯ್ತು ಅಂತ ನಿಮಗೆ ಕಮೆಂಟ್ ಮಾಡಿದೆ, ನೆನಪಿದ್ಯಾ? ಪಟ್ಟಂಚೂರು ಲೈವೇ ಹೋಗ್ಬಿಟ್ರು ಅವ್ರಿಗೆ ಬೇಜಾರಾಗ್ಬಿಟ್ಟು. ನೆಕ್ಸ್ಟ್ ಡೇ ಲೈವ್ ಗೊತ್ತಾಯ್ತು ನನಗೆ. ನಂಗೆ ತುಂಬ ಬೇಜಾರಾಗಿದೆ ಅಂದರು. ಯಾಕಂದರೆ ನಾನು ಅದೇ ಪರಿಸ್ಥಿತಿಯಿಂದ ನಾನು ಯೂಟ್ಯೂಬಿಗೆ ಬಂದಿತ್ತು.
ನಿಜವಾಗಮ್ಮ ನೀನು ಎಲ್ರಿಗಿಂತ ಚಿಕ್ಕೋಳಿರ್ಬೋದು ಜನ ಬರ್ತಾರೇನೋ ಏನೋ ಅವಮಾನ ಆಗಲ್ಲ ಅಂತ ಅನ್ಕೊಂಡಿದ್ದೆ ಮೇಡಮ್. ಇಲ್ಲ ಇಲ್ಲ ತುಂಬಾ ಜನ ಬರ್ತಾರಪ್ಪ ನೀನು ಅದನ್ನೇ ನಮ್ಮ ಇವ್ರಿಗೆ ಹೇಳ್ತಾ ಇದ್ದೆ, ಒಂದ್ 10 ಜನ ಬಂದ್ರೆ ಸಾಕು ಕಣಪ್ಪ, ಪೋಸ್ಟ್ ಹಾಕಿರೋದಕ್ಕೂ ಅವಮಾನ ಆಗಲ್ಲ ಏನೋ. ಏನು ಅವಮಾನ ಅಂತಿಲ್ಲ ನಿಜವಾಗ್ಲೂ. ಬೆಂಗಳೂರು ಮೈಸೂರು ಎಲ್ಲ ಪಾಪ ನೀವು ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ದೀರಪ್ಪ, ಏನೋ ಮೇಡಮ್. ಇಲ್ಲ ಮೇಡಮ್, ನಿಮ್ ಕಮೆಂಟ್ ಮಾಡಿದ್ನಲ್ಲ ತೊಂದ್ರೆ ಆದ್ರೆ ಬರಬೇಡಿ ಅಂತ ಅವ್ರೆ ಇಷ್ಟಪಟ್ಟು ಕರ್ಕೊಂಡ್ಬಂದಿದ್ದಾರೆ. ನೀವೇನ ಕಮೆಂಟ್ ಮಾಡಿ. ಹೌದು ಯಾಕಂದ್ರೆ ಪಾಪ ಎಲ್ಲ ಫ್ಯಾಮಿಲಿ ಒಂದೇ ಥರ ಅಲ್ಲ, ಸುಮ್ಮನೆ ಅವ್ರಿಗೂ ಏನೋ ಕೆಲಸ ಇರುತ್ತೆ, ತಪ್ಪು ಅಂತ ಹೇಳಕ್ಕಾಗಲ್ಲ ಮೇಡಮ್. ಅವ್ರಿಗೂ ಏನೋ ಕೆಲಸ ಇರುತ್ತೆ, ಇದನ್ನೆಲ್ಲ ಬಿಟ್ಬಿಟ್ಟು ಹಿಂಗ್ ನೋಡಕ್ ಹೋಗ್ತಾರಂತೆ, ನಾವು ಏನಕ್ಕೆ ಹೋಗ್ಬೇಕಂತ ಅನ್ಸುತ್ತೆ. ಇಲ್ಲ ಮೇಡಮ್, ನಿಮ್ದು ಯೂಟ್ಯೂಬ್ ಚಾನಲ್ ನೀವೇ ಫೇವ್ರೇಟ್ ನನಗೆ. ಅದು ನೀವು ಒಳ್ಳೇದೇ ಹೇಳ್ಕೊಡ್ಬೇಕಾದ್ರೆ ಏನಕ್ಕೆ ಅಲ್ವಾ, ಏನಾದ್ರೂ ಈ ಕೆಟ್ಟದಂದ್ರೆ ಮನೇಲಿ ಬೈತಾರೆ ಅದು ಇದು ಅಂತ ಹೇಳ್ಬೋದಮ್ಮ. ನೀನು ಎಲ್ಲಾ ರೀತಿಲೂ ನೋಡು, ನೆನ್ನೆ ಬೆಳಗ್ಗೆ ಹೋಗಿ ಇವಾಗ 3 ಗಂಟೆಗೆ 5 ಗಂಟೆಗೆ 250 ರೂಪಾಯಿ ಬಿಟ್ಟು ಈ ವ್ಯಾಪಾರ ಮಾಡಿರೋದು ಹೇಳ್ಕೊಟ್ಟಿದ್ದೆ. ನಾನು ನಿನ್ನ ಕಮೆಂಟು ಮಾಡಿದ್ದೆ, ನೀನು ಅಂತ ಮಾತಾಡ್ತೀನಿ, ಬೇಜಾರು ನೀನು ಪೇಪರ್ದು ಕವರ್ ತೋರಿಸ್ದಲ್ಲ, ನೀನು ಗಮ್ ಫೆವಿಕ್ವಿಕ್, ನಾನು ಒಂದು ಕಾಲದಲ್ಲಿ ವ್ಯಾಪಾರ ಮಾಡಿ ಇದು ಮೈದಾ ಹಿಟ್ಟು ತಂದು ಗಮ್ ತಂದು ನಾನು ಮಾಡಿದ್ದೀನಿ. ಅದು ಇಲ್ಲ ಮೇಡಮ್, ಇನ್ನೊಂದ್ ತರ ಸಿಗುತ್ತೆ ಪೇಸ್ಟ್ ಪುಡಿ ಅಂತ, ಅದ್ರಲ್ಲೂ ಮಾಡ್ಬೋದು. ಅವಾಗ ನಮ್ಗೆ ಅದು ಗೊತ್ತಿಲ್ಲ ಪೇಸ್ಟ್ ಪುಡಿ. ಇವಾಗೇನು ಆನ್ಲೈನಲ್ಲಿ ಬುಕ್ ಮಾಡಿದ ತಕ್ಷಣ ಎಲ್ಲ ಮನೆಗೆ ಬರ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಅಷ್ಟೊಂದು ಪ್ರಾಮಾಣಿಕವಾಗಿ ಯಾರು ಹೇಳ್ಕೊಡಲ್ಲ ಮೇಡಮ್. ನಿಮ್ಮಂಗೆ ಎಲ್ಲರೂ ದುಡ್ಡಿಗಾಗಿ ಮಾತ್ರ ಯೂಟ್ಯೂಬ್ ಮಾಡ್ತಾರೆ, ನಿಮ್ಮಷ್ಟು ಪ್ರಾಮಾಣಿಕವಾಗಿ ಯಾರು ಹೇಳ್ಕೊಡಲ್ಲ. ನಮಗೂ ದುಡ್ಡು ಬರ್ತಿದೆ ಮೇಡಮ್, ಇಲ್ಲ ಅಂತ ಅದನ್ನೇನು ಸುಳ್ಳು ಹೇಳೋದು. ಇದು ಅದೇ ದುಡ್ಡು ಬರುತ್ತೆ, ಆದ್ರೆ ದುಡ್ಡಿಗಾಗಿ ಏನ್ ಬೇಕಾದ್ರೂ ಹೇಳ್ತಾರೆ, ಅಷ್ಟೊಂದು ಪ್ರಾಮಾಣಿಕವಾಗಿ ಯೂಟ್ಯೂಬರ್ಸ್ಗಳ ಹಂಗೆ ಇದ್ ಮಾಡ್ತಿದಾರಲ್ಲ ಮೇಡಮ್. ಏನಾದ್ರು ಕೇಳಿದ್ರೆ ರೆಸ್ಪಾನ್ಸ್ ಮಾಡ್ತೀರಾ ನೀವು? ಇಷ್ಟೋ ಜನ ಬೆಳೆದ್ಬಿಟ್ರೆ ಅವ್ರದ್ದು ಏನಾದ್ರು ಅವ್ರ ಲೆವೆಲ್ ನೋಡ್ತಾರೆ, ಸೂಪರ್ ವ್ಯಕ್ತಿಗಳಿಗೆ ಇಲ್ಲ ಸರ್, ಹೇಳಿದ್ನಲ್ಲ ಸರ್, ಬಡವ್ರ ಮಕ್ಕಳು ಹೊಡೆದಂಗಿರ್ಬೇಕಂದ್ರಲ್ಲ, ನಾವು ಹಂಗೆ ಇರ್ಬೇಕು. ನಾವ್ ಯಾಕಂದ್ರೆ ಒಂದೇ ಮೆಟ್ಲಿಂದ ಹತ್ತಿರೋದು ನಾವು ಮರಿಬಾರ್ದು. ಇವಾಗ ನೀನ್ ಇರ್ಬೋದು, ಒಂದೇ ಮೆಟ್ಲಿಂದ ಹತ್ತಿರೋದು ನಾವು ಮರಿಬಾರ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಯೂಟ್ಯೂಬ್ ಈಗ ಜಸ್ಟ್ ಅಂದರೆ ನನ್ನ ಪರ್ಸ್ನಲ್ ಚಾನಲ್ ಬಂದು ಈಗ ಸರ್, 1 ವರ್ಷನ 1-2 ವರ್ಷನ ಆಗಿರ್ಬೇಕಷ್ಟೇ. ನಮ್ದು ಬೇರೆ ಸಿನಿಮಾ ಚಾನಲ್ ಇದೆ ಸರ್. ನಾನು 1 ವರ್ಷದಲ್ಲಿ 3 ತಿಂಗಳಾಯ್ತು, ಆದ್ರೆ ನಾನು ಕೃಷ್ಣ ಕೈ ಹಿಡ್ದಿದ್ದು ಫೆಬ್ರವರಿ 1ನೇ ತಾರೀಕು ಶುರು ಮಾಡಿದೆ, 8 ತಿಂಗಳಾಯ್ತು. 1 ತಿಂಗಳಿಗೆ ಮೊನಟೈಸ್ ಆಯ್ತು. 5 ತಿಂಗಳಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ಅನ್ನ ತಿಂತಾ ಇದ್ದೀನಿ. ನಾನು ಇವಾಗ ಇಲ್ಲಿ ನಿಂತಿರೋರ್ದು ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಂತೀನಿ. ಒಂದೊಂದು ಸಬ್ಸ್ಕ್ರೈಬರು ಮುಖ್ಯ ನನಗೆ. ಅಲ್ಲ ನಾನು ಹೇಳೋದು, ಬಸ್ಸಲ್ಲಿ ಹೋಗ್ತೀನ, ಬಸ್ಸಲ್ಲೂ ನಾಚಿಕೆ ಏನಕ್ಕೆ ಪಟ್ಕೊಬೇಕು? ಎಲ್ಲರ ಹತ್ರನೂ ಇವಾಗ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ನೆನೆ ನಾನು ಹಳೆಯ ಗಣೇಶ ಕೂರಿಸಿದ್ರು, ಅಲ್ಲಿ ಬಂದವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಲೈವಲ್ಲೇ ತೋರಿಸ್ತೆ ನೋಡಿ. ನಾನು ಈ ಥರ ಅಲ್ಲಿ ಒಂದು ಕಚೇರಿ ಇಡ್ಸಿದ್ರು, ಸಂಗೀತ ಕಚೇರಿ, ಅವ್ರನ್ನೋಗಿ ಅಲ್ಲಿರೋರ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಸರ್, ನಾನು ಬೆಂಗಳೂರಿಂದ ರಮ್ಯ ನೋಡೋಕ್ಕೋಸ್ಕರನೇ ಓಡ್ ಬಂದಿದ್ದೀನಿ. ನಾನು ಬೆಳಗ್ಗೆ ಹೋಗಿ ಚಾಮುಂಡಮ್ಮನಿಗೊಂದು ಹಾಯ್ ಅಂದ್ಬಿಟ್ಟು ಇವಾಗ ರಮ್ಯನ್ಗೊಂದು ಹಾಯ್ ಹೇಳ್ಬಿಟ್ಟು ಬಂದೆ. ತಕ್ಷಣ ಹೊರಡ್ಬೇಕು, ಗಣೇಶ ಕೂರಿಸಿದ್ವಿ, ಇವತ್ತು ವಿಸರ್ಜನೆ ಹೊರಡ್ಬೇಕು. ನಂಗೆ ನಿಜವಾಗ್ಲೂ ನಿಮ್ಮ ಜೊತೆ ಒಂದು ವೀಡಿಯೋ ಬೇಕಂತ ತುಂಬ ಎಷ್ಟೋ ಸಲ ನೀವು ವಾಟ್ಸಪ್ಪಲ್ಲೂ ಬರ್ದದೆ, ನೀವು ಬ್ಯುಸಿ ಇರೋದಕ್ಕೆ ನನಗೆ ಇದು ಮಾಡಲಿಲ್ಲ. ಎಷ್ಟೋ ಆಸೆ ಇತ್ತಮ್ಮ ನನಗೆ. ನನ್ನ ಯೂಟ್ಯೂಬ್ ಯಾವುದು ನಾನು ಬರೀ ಒಂದೇ ಫೋನಲ್ಲಿ ನೋಡ್ರಿ. ಅವಳು ಪಾಪ ನಮ್ಮ ದೀಪ ಅಂತ ನನ್ನ ಸಬ್ಸ್ಕ್ರೈಬರು ನೆನ್ನೆನೆ ಕರೆದ್ಲು, ನಮ್ಮ ಮನೆಗೆ ಬನ್ನಿಮ್ಮ ಅಂತ ಅಂದ್ಲು. ಇಲ್ಲ ನಂಗೆ ನೆನೆ ಬ್ಯುಸಿ ಇತ್ತು ಅಂತ ಬರಲಿಲ್ಲ. ನಾನು ಎಲ್ಲ ಎಡಿಟು ವಿಡಿಯೋ ಎಲ್ಲ ಪ್ರತಿಯೊಂದು ನಾನೇ ಮಾಡೋದು ಬರೀ ಫೋನಲ್ಲಿ. ಹೌದಾ, ಥ್ಯಾಂಕ್ಸ್ ಅಪ್ಪ. ಅನ್ಎಕ್ಸ್ಪೆಕ್ಟೆಡ್ ಅಳ್ತಾ ಕೂತಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಲೈವ್ ನೋಡಿದ್ದು. ಲೈವ್ಗೆ ಇಮಿಡಿಯೇಟ್ ಮೆಸೇಜ್ ಹಾಕ್ತೆ, ಏನೋ ತುಂಬಾ ಲೈಫಲ್ಲಿ ಬೇಜಾರಾಗ್ತದೆ ಪಾಪ, ಇದೇ ಎಂಡ್ ಮಾಡಿಬಿಟ್ರು, ಲೈವೇ ಬೇಜಾರಾಗ್ಬಿಟ್ಟು. ಎಲ್ಲರೂ ನೋವಿಂದನೇ ಹೊರಗಡೆ ಬರಬೇಕು ಅಂತಾನೆ ಒಂಥರ ಸೋಷಿಯಲ್ ಮೀಡಿಯಾಕ್ಕೆ ಅವಳು ಬಂದಿದ್ದಾಳೆ. ಥ್ಯಾಂಕ್ಸ್ ಅಪ್ಪ. ನಾನು ಕೇಳಿದ್ರು ನಿಮ್ಮನ್ನ ನೋಡೋಕ್ಕೆ ಬರ್ತೀವಿ ಅಂದ್ರೆ ನಾನು ಅಂದೆ ನೆನೆ ಲೈವಲ್ಲಿ, ನೆನ್ನೆನೂ ಬೆಳಗ್ಗೆನೂ ಲೈವಲ್ಲಿ ಹೇಳ್ದೆ, ಇಲ್ಲ ಹಿಂಗೆ ರಮ್ಯ ಹಿಂಗೆ ಕರೆದಿದ್ದಾರೆ ಬನ್ನಿ ಎಲ್ಲರೂ ಸೇರ್ಕೊಂಡು ಮಾತಾಡೋಣ ಬನ್ನಿ ಅಂತ ಅಂದೆ. ಅಮ್ಮ ಅಂತ ನಿಜವಾಗ್ಲಮ್ಮ ಪ್ರತಿಯೊಬ್ಬರು ಹಾಗೆ ಅಂತಾರೆ.
ಇದಕ್ಕಿಂತ ಇನ್ನೇನು ಬೇಕಲ್ವಮ್ಮ? ಹೋಗುವಾಗ ಏನು ಹೊತ್ಕೊಂಡು ಹೋಗ್ತೀವಿ? ಯೂಟ್ಯೂಬ್ಗೆ ಬರಕ್ಕೆ ಮುಂಚೆನೂ ಇಷ್ಟೇ ಅನ್ನ ತಿಂತಾ ಇದ್ದೀವಿ ನಾವು. ಯೂಟ್ಯೂಬ್ಗೆ ಬಂದ್ಮೇಲೂ ನಾವು ಇಷ್ಟೇ ಅನ್ನ ತಿಂತೀವಿ. ಅದು ಎಷ್ಟು ಪ್ರೀತಿ ಸಿಕ್ಕಿರೋದು. ನಾನು ನಿಜವಾಗ್ಲೂ ನಾನು ಕೇಳಿ ಅವಳಿಗೆ ಅದೇ ಹೇಳ್ತಾ ಇದ್ದೀನಿ. ಇವಾಗ ನಾವು ಬೆಳೀತಾ ಇರೋದು 500-400 ಸಬ್ಸ್ಕ್ರೈಬರ್ಸ್. ನಮಗೆ ಮುಂದೆ ಹೋಗಬೇಕು. ಇಲ್ಲ, ನಾನು ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ಇವಾಗ 900 ಇದೆಯಾ ಬನ್ನಿ, ನಾನು ಎಲ್ರಿಗೂ ಹೇಳಿ ಮನೇಲೆಲ್ಲ ಕಾಲು ಹಿಡಿಯೋಕ್ಕಾಗಲ್ಲ ಬನ್ನಿ. ಒಬ್ರು ಸಬ್ಸ್ಕ್ರೈಬ್ ಇಲ್ಲ. ನನಗೆ 4,000 ಆಗಿದ್ದಾರೆ ಮೇಡಮ್. ಈಗ 4,000 ಬರೀ ಒಂದೇ ತಿಂಗಳಿಗೆ. ನಿಜ ನಾನು ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಅಂದ್ರೆ ನಾನು ಲೈವ್ ಬರ್ತಾರಲ್ಲ, ಪಿನ್ ಮಾಡಿರ್ತೀನಿ. ನಾನು ಹೇಳಿ ಹೇಳಿ ಕೇಳಿ ಹೇಳಿ 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 ನನಗೆ ಬಾಯಿ ನೋವು ಬಂದಿದೆ. 900 ಸಬ್ಸ್ಕ್ರೈಬರ್ ಇರೋರಿಗೆ ಹೇಳಿ ಒಂದು ಅಂತ ತಲುಪಲಿ ಅಂತ 100 ಸಬ್ಸ್ಕ್ರೈಬರ್ ನಾನು ಕೊಡ್ತೀನಿ. ಈ ಥರ ನಾನಿವಾಗ 5 ತಿಂಗಳಿಂದ ದುಡ್ಡು ತೊಗೊಳ್ತಿರೋದಕ್ಕೆ ನಾನು ಎಷ್ಟು ತಲೆ ಎತ್ತಿದ್ದೀನಿ ಅಲ್ಲ. ನನಗೆ ಖುಷಿಯಾಗಿ ಹತ್ತಿದ್ದು ಅಷ್ಟೇ. ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಖುಷಿಯಾಗಿ ಹತ್ತಿದ್ದು. ಎಲ್ಲರೂ ನಾನು ಹೇಳ್ತೀನಿ, ಇವಾಗ 5 ತಿಂಗಳಿಂದ ನಾನು ದುಡ್ಡು ತೊಗೊಳ್ತಾ ಇದ್ದೀನಿ. ಅದೆಲ್ಲ ನೀವೆಲ್ಲ ಪ್ರೀತಿಯಿಂದ ಕೊಡ್ತಿರೋದು, ನಾನು ಕೊಡ್ತಿರೋದು. ನಾವು ಕಷ್ಟಪಡ್ತಾ ಇದ್ದೀವಿ. ನಾವು ಹಿಂಗೆ ಕಷ್ಟಪಡ್ತಾ ಇದ್ರೆ ನೀವು ಹಿಂಗೆ ಚಪ್ಪಾಳೆ ತಟ್ಟಿದ್ರೇ ಅದು ಆಗೋದು. ನಾನು ಒಬ್ಬಳೇ ಕಷ್ಟಪಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನೀವು ಯಾರು ವೀಡಿಯೋ ನೋಡದೇ ಇದ್ದರೆ ಅದೇನೂ ಆಗಲ್ಲ. ಹಂಗಾಗಿ ನಾನು ಹೇಳ್ತಿರೋದು 5 ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ. ಎಲ್ಲರೂ ಹತ್ರ ಹೆಣ್ಮಕ್ಳು ಎಲ್ಲರೂ ಯಾರೂ ದುಡ್ಡಿದೆ ಅಂತ ಯಾರೂ ಬರಲ್ಲಮ್ಮ ಯೂಟ್ಯೂಬ್ಗೆ. ನಾನು ಅಂದ್ಕೊಂಡಿರೋ ಪ್ರಕಾರ ಏನೋ ಒಂದು ಮನಸ್ಸಲ್ಲಿ ನೋವಿರುತ್ತೆ, ಅದನ್ನು ಕಳ್ಕೊಳ್ಬೇಕು ಅಂತ ನನಗೆ 108 ಜನ ಬಂದಿರ್ತಾರೆ. ಒಬ್ರೊಬ್ರು ಮನೇಲಿ ಹಸ್ಬೆಂಡ್ ದುಡಿಯೋಕ್ಕೆ ಶಕ್ತಿ ಇರಲ್ಲ, ಮಕ್ಕಳು ನೋಡ್ಕೊಬೇಕು ಅಂತ ಬಂದು ನಾನು ತುಂಬ ಜನ ಬಂದು ಇದೇ ಹೇಳೋದು. ನನಗೆ ಸಪ್ರೇಟಾಗಿ ವಾಟ್ಸಪ್ಪಲ್ಲಿ ಬರೀತಾರೆ, ಇಲ್ಲಮ್ಮ ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮಗೇನಾದರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳು ಬೆಳಿಬೇಕು. ಹೆಣ್ಮಕ್ಳು ಆಮೇಲೆ ಗಂಡು ಮಕ್ಳು ಬೈಕೊಂಬೇಡ್ರಪ್ಪ ನೀವು, ಎಲ್ಲರೂ ಬೆಳಿಬೇಕು. ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲಿಯವರು ಮೇಡಮ್? ಸಂಕೋಚ ಪಟ್ಕೊಬೇಡಿ. ಮೊಬೈಲಲ್ಲೆಲ್ಲ ಬೇಡ ಬಿಟ್ಬಿಡಿ ಅವ್ರನ್ನ. ನಮ್ಮ ಜೊತೆಲಿ ಯಾರು ಇಷ್ಟ ಇಲ್ವೋ ಅವ್ರು ಹೋಗ್ತಾ ಇರ್ತಾರೆ. ನಮ್ಮ ಜೊತೆಲಿ ಇರಕ್ಕೆ ಹೋಗ್ತೇ ಇಲ್ಲ, ಅವ್ರಿಗೆ ಅನ್ಸಬ್ಸ್ಕ್ರೈಬರ್ ಮಾಡಿರೋಣ ಅಂತ ಹೋದ್ರೆ ಒಬ್ರು ಹೋದ್ರೆ 108 ಜನ ನಮ್ಗೆ ಸಿಗ್ತಾರೆ. ನಾವು ಒಳ್ಳೆ ಮನಸ್ಸಿಂದ ಒಬ್ರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಅಂಥವ್ರು 1000 ಜನ ಸಿಗ್ತಾರೆ. ನಮ್ಗೆ ನಾವು ಒಳ್ಳೆ ಮನಸ್ಸಿಂದ ಒಬ್ರಿಗೆ ಒಳ್ಳೇದಾಗಲಿ ಅಂತ ಅನಿಸಿದ್ರೆ ನಮ್ಗೆ ಆ ಥರ 108 ಸಿಗ್ತಾರೆ. ನಮಗೆ ಒಬ್ರು ಹೋಗ್ಬೋದು, ಬೇಡ ಹೋದ್ರೆ ಹೋಗ್ಲಿ ಬಿಡಿ. ಅವರು ಶ್ರೀರಾಮ್ಪುರ ಸರ್. ಇಲ್ಲ ನಾನು ಹೇಳೋದೇ ಶ್ರೀರಾಮ್ಪುರ. ಏನೋ ಒಂದು ಕಷ್ಟದಿಂದ ಅಂತ ಬಂದಿರ್ತಾರೆ, ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಅಷ್ಟೇ. ನನ್ನ ಕೈಯಿಂದ ಎಲ್ಲಿ ಬರ್ತಿರೋದು ನಿಮ್ಗೆ ಏನಾದ್ರು ಗೊತ್ತಿರಲಿಲ್ಲ, ನಿಮ್ಮ ಹತ್ರ ನಾವು ರಿಂಗ್ ರೋಡ್ ಸರ್ಕಲ್ ಇಲ್ಲಲ್ವಾ? ಪರ್ಸೈನೋಡಿ ಸರ್ಕಲ್ ಅಲ್ಲೇ ಇದ್ದೀರಾ? ನಾವು ಅಲ್ಲೇ ಇರೋದು. ಎಲ್ಲಿದ್ದೀರಾ ಮೇಡಮ್ ನೀವು? ಅಡ್ರೆಸ್ ಕೊಡಿ. ಹೌದು, ಪರ್ಸೈನೋಡಿ ಸರ್ಕಲ್. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ರಿಂಗ್ ರೋಡ್ ಅಂದ್ರೆ RMC ಸೈಡು, ಇಲ್ಲಾಂದ್ರೆ HD ಕೋಟೆ ಸೈಡ್. ಯಾವ್ದು ಹೇಳಿ? ಅಲ್ಲೊಂದು ಲೇಔಟ್ ಇದೆಯಲ್ಲ, ಆಯುರ್ವೇದಿಕ್ ಹಾಸ್ಪಿಟ್ಲು ಲೇಔಟು. ಹೌದಾ, ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಆಗಿ. ಅಜ್ಜಿನೇನೆ ನಾನು. ಅಜ್ಜಿ ಅಲ್ಲ, ಬೇಬಿ ಕಡೆ ನಾನು. ಅಜ್ಜಿ ಅಂತ ಏನಿನ ಹೆಸರು? ನಂಗೆ ನಿಜವಾಗ್ಲೂ ನಿಮ್ಮೆಲ್ಲರೂ ನೋಡಿ ಎಷ್ಟು ಖುಷಿ ಆಯಿತು. ನಾನು ಯೂಟ್ಯೂಬ್ ಪ್ರಮೋಷನ್ಸ್ಗೆ ದುಡ್ಡು ಇಸ್ಕೊಂಡಿಲ್ಲ ಅಂತಲ್ಲ, ಇಸ್ಕೊಂಡಿದ್ದೀನಿ. ಯಾವಂದ್ರೆ ಮನೆಗೆ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಪ್ರಮೋಷನ್ಗೆ ಇಸ್ಕೊಂಡಿಲ್ಲ. ನಾನು ವಾಟ್ಸಪ್ ಹೊರಗಡೆ ಔಟ್ಸೈಡ್ ಹಿಂಗ್ ಮಾಡೋದು ಔಟ್ಸೈಡ್ ಕರ್ಸ್ಕೊಂಡಾಗ ಅವ್ರ ಹತ್ರ ಸ್ಟಾರ್ಟ್ ಮಾಡ್ತೀನಿ. ಬಟ್ ಆದರೆ ಇದುವರೆಗೂ ನಂದೇ ಅಮ್ಮ, ನಾನು ಯಾರು ಇಲ್ಲ ಅಮ್ಮ. ನನಗೆ ನಾನು ಒಬ್ಬಳೆ ಅದೇ ಫೋನು, ಇಲ್ಲೊಂದು ಫೋನ್ ಇದೆ ಹಳೇದು, ಎರಡೇ ಫೋನ್. ಮೇಡಮ್ ಮೊನ್ನೆ ಇದು ವಿಡಿಯೋ ಮಾಡಿದ್ರಲ್ಲ ನೀವು, 20 ನಿಮಿಷ 40 ನಿಮಿಷ ಜನಗಳಿಗೆ ಉಪಯೋಗ ಯೂಟ್ಯೂಬ್ ಖಂಡಿತಮ್ಮ. ನೋಡಿ, ನಿನ್ ಚಾನಲ್ ಹೆಸರೇನಮ್ಮ? ಜೋಯ್ಸ್ ಟಿವಿ ಅಂತೆ. JYO. ಮೈಸೂರು ಐ ಆಮ್ ರಿಚ್ ಅನ್ನೋದಕ್ಕೆ ಮಾಡಿ ನಾನೇ ಕಮೆಂಟ್ ಮಾಡ್ಕೊಡ್ತಿದ್ವಿ. ಅವ್ರದ್ದು ಇವ್ರದ್ದು ಚಾನಲು ದಯವಿಟ್ಟು ಸಪೋರ್ಟ್ ಮಾಡಿ. ಇವ್ರದ್ದು ದೀಪ ಮೈಸೂರು ಬ್ಲಾಗು, ದಯವಿಟ್ಟು ಸಪೋರ್ಟ್ ಮಾಡಿ. ಇವ್ರಿಗೆ
ನಮ್ಮ ರಮ್ಯನ್ ನೋಡಕ್ಕಂತ ನಾನು ಬಂದೆ, ಇವರೆಲ್ಲ ನನ್ನ ನೋಡಕ್ಕಂತ ಬಂದಿದ್ದಾರಂತೆ. ಹೈಲೈಟ್ ನೀವೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಮುಗಿಸ್ಕೊಳಕ್ ಬಂದಿದ್ದಾರೆ ನೋಡಿ. ಇವ್ರು ಬುದ್ಧಿವಂತರು, ಅತಿ ಬುದ್ಧಿವಂತರು ಇವರು. ನೀವು ಬರೋದು ನಿಜ ಗೊತ್ತಿಲ್ಲ, ಇವಾಗ ರಮ್ಯಾ ಮ್ಯಾಮ್ ಹೇಳಿದ್ರು ನೀವು ಬರೋದು ಗೊತ್ತಿಲ್ಲ. ನಾನು ಬರ್ಬೇಕು ಮೀಟ್ ಮಾಡಕ್ ಬ್ಯಾಂಗ್ಳೂರ್ ಬರ್ಬೇಕಂತ ವಿಚಾರ್ತಾ ಇದ್ದೆ ಆ್ಯಕ್ಚುಲಿ. ಬೆಂಗಳೂರಲ್ಲಿ ಆಫ್ ಮಾಡಿರಪ್ಪ ನಾನು ನೋಡಿ. ಇವರೆಲ್ಲ ನಮ್ಮ ಕುಟುಂಬದವರು. ನೋಡಿ ಎಲ್ರೂ ಮೀಟ್ ಮಾಡಿದ್ದಾಯಿತು. ಇವಾಗ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ರಮ್ಯಾ ಜಗತ್ತು ಮೈಸೂರು ಎಷ್ಟೇ ಲಕ್ಷ ದುಡಿತಾ ಇದ್ದಾರೆ. ದುಡಿದ್ರು ನೋಡಿ ಮಗನ್ನ ಜೊತೇಲಿ ಕೂರಿಸ್ಕೊಂಡು ಇಲ್ಲಿ ಕೊಡ್ತಾ ಇರೋ ಪ್ರಸಾದನ ತಿಂತಾ ಇದ್ದಾರೆ ಅಂದರೆ ಇನ್ನೆಷ್ಟು ದೊಡ್ಡ ಮನಸ್ಸಿರ್ಬೇಕು ಅವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆನೇ ಅಲ್ವಾ, ಕರೆಕ್ಟು. ನೋಡಿ ನಿಜವಾಗ್ಲೂ ಖುಷಿ ಆಯಿತು ನನಗಮ್ಮ. ನಾನು ಹಂಗೆ ಎಲ್ಲಿ ಏನು ಸಿಕ್ಕಿದ್ರೂ ಬಿಡಲ್ಲ, ಯಾಕಂದರೆ ಮಾಡೋದೇ ನಾವು ಹೊಟ್ಟೆಗೋಸ್ಕರ ಅಲ್ವಾ. ಎಷ್ಟು ಸೀದಾ ಸಾದಾ ವ್ಯಕ್ತಿ ರಮ್ಯಾ ಜಗತ್ತು ಮೈಸೂರು. ಈಗ ನಾನು ಪ್ರಸಾದ ತೊಗೊಳ್ತೀನಿ ನೋಡಿ. ಟೊಮೊಟೊ ಬಾತು, ಕೇಸರಿ ಬಾತ್ 2 ಸರಿ ಹಾಕಿಸ್ಕೊಂಡೆ. ನನಗೆ ಕೇಸರಿ ಬಾತ್ ಇಷ್ಟ ಅಂತ 2 ಸರಿ ಹಾಕಿಸ್ಕೊಂಡೆ. ನಾನು ಬಿಟ್ಬಿಟ್ಟು ನೋಡಿ ಇಂಥ ಮಕ್ಕಳು ಅಮ್ಮ ಅಂತಾರೆ. ಇಂಥ ಮಕ್ಕಳು ತಿಂದಿಲ್ವಂತೆ ನೋಡಿ. ಇಲ್ಲ ನಿಜವಾಗ್ಲೂ ನನಗೋಸ್ಕರ ಹಾಕಿಸ್ಕೊಂಡಿದ್ರು. ನೀನು ತಿನ್ನಮ್ಮ, ನಾನು ಆಮೇಲೆ ಹಾಕಿಸ್ಕೊಳ್ತೀನಿ ಅಂತಂದೆ. ಇಲ್ಲ ನಾನು ಅವ್ರನ್ನ ಮಾತಾಡ್ಸೋಣ, ಸ್ವಲ್ಪ ತಿಂತೀನಿ, ನಂಗೆ ಹೊಟ್ಟೆ ಹಶ್ವಾಗ್ತಿದೆ. ಮೈಸೂರು ಐ ಎಮ್ ರಿಚ್ ಅಂತ ಚಾನಲ್ ಇದೆಯಲ್ಲ, ಅವಳು ಗಾಡೀಲಿ ಕರ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಅರಮನೆ ಎಲ್ಲ ತೋರಿಸ್ಕೊಂಡು ನನಗೆ ರಿಚ್ಚಾಗಿ ನೋಡಿ ಅಂತ ನೋಡಿ. ಅವಳನ್ನ ತೋರಿಸ್ತೀನಿ, ಗಾಡಿ ಓಡಿಸ್ತಾ ಇದ್ದಾಳೆ. ನಾನು ಹೋಗ್ತೀನಿ ಬಿಡಮ್ಮ ಪರವಾಗಿಲ್ಲ ಅಂದೆ. ಪಾಪ ಅವಳು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಬಸ್ ಸ್ಟ್ಯಾಂಡ್ಗೆ. ನೋಡಿ ಮೈಸೂರಿಗೆ ಬಂದೆ. ಇವಳು ಯಾರು ಗೊತ್ತಾಯ್ತಾ? ಮೈಸೂರು ಐ ಆಮ್ ರಿಚ್ ಚಾನಲ್ ಇದೆಯಲ್ಲ, ದೀಪಿಕಾ ಅಂತ ಕರ್ಕೊಂಡು ಬಂದ್ಲು. ಇಬ್ಬರು ನಂದಿನಿ ಮಿಲ್ಕ್ ಕುಡಿತಾ ಇದ್ದೀವಿ. ತುಂಬ ದೂರ, ನಾನು ಹೋಗಿದ್ದ ಜಾಗಕ್ಕೂ ನಾನು ಬರೋ ಜಾಗಕ್ಕೂ ಬೇಡ ಅಂದರೂ ಕೇಳಲಿಲ್ಲ. 2 ವೀಲರಲ್ಲಿ ಕರ್ಕೊಂಡು ಬಂದ್ಲು. ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಕೊಳ್ತೀನಿ, ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅಮ್ಮ ಅಂತ ಮಾತಾಡಿಸಿ ಕರ್ಕೊಂಡು ಬಂದ್ಲು. ಅವಳು ಗಾಡೀಲಿ ಕರ್ಕೊಂಡು ಬಂದ್ಲು ಅಂತಲ್ಲ, ಪ್ರೀತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಳದು ಚಾನಲ್ಲು ಮೈಸೂರು ಐ ಆಮ್ ರಿಚ್ ಅಂತ. ಇವಳು ರಿಚ್ ಅಂತ ಇಟ್ಕೊಂಡಿದ್ದಾಳೆ. ರಿಚಾಗಿ ಬೆಳೆಸೋಣ ಇವಳನ್ನ. ದಯವಿಟ್ಟು ಇವಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ದೀಪಿಕಾ. ಇಷ್ಟೊತ್ತು ರಮ್ಯಾ ಜಗತ್ತು ಮೈಸೂರು ಅವ್ರ ಜೊತೆಲಿ ಮಾತಾಡಿದ್ದು ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.